ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಶೀತಲ್. ವೆಲ್ಕಮ್ ಬ್ಯಾಕ್ ಟು ಶೀತಲ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಏನಂದರೆ ನಮ್ಮ ಹಸ್ಬೆಂಡ್ ಬರ್ಡೇ ಬ್ಲಾಗ್ ಅಂತಲೇ ಅಂದ್ಕೊಬೋದು. ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ ನಾನು ತೊಗೊಂಡಿದ್ದೀನಿ, ಸ್ಮಾಲ್ ಸೆಲೆಬ್ರೇಷನ್ ಮಾಡಿದ್ದೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಸ್ಬೆಂಡ್ ಬರ್ಡೇದು ಪುಟಾಣಿ ವಿಡಿಯೋ ಇದು, ಪುಟಾಣಿ ಬ್ಲಾಗ್ ಅಂತ ಆಗಿರುತ್ತೆ ಇದು. ನಿಮಗೆ ಒಂದು ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ಏನು ಗ್ರ್ಯಾಂಡಾಗೇನು ಸೆಲೆಬ್ರೇಟ್ ಮಾಡಿಲ್ಲ. ಒಂದು ಸ್ವಲ್ಪ ಚಿಕ್ಕ ಕೇಕ್ ತಂದು ಕಟ್ ಮಾಡಿಸಿದ್ದೆ. 12 o'clock ಕಟ್ ಮಾಡಿಸೋಣ ಅಂತ ಅಂದ್ಕೊಂಡೆ. ಅವ್ರು ಆಫೀಸ್ಗೆ ಹೋಗ್ಬೇಕು ನಾನು ಅಂತ ಹೇಳಿದ್ರು. ಕೆಲಸ ಇದೆ, ನಾನು ಹೋಗಬೇಕು, ನೈಟ್ ಶಿಫ್ಟ್ ಇದೆ ಅಂತ ಹೇಳಿದ ಕಾರಣಕ್ಕೆ 10 o'clockಗೆ ನಾನು ಸೆಲೆಬ್ರೇಷನ್ ಮಾಡಿಬಿಟ್ಟೆ. ಅವ್ರು ನಾಳೆ ಇದೆ ಬರ್ಡೇ ಅಂತೇಳಿ 10 o'clockಗೆ ಸೆಲೆಬ್ರೇಷನ್ ಮಾಡಿದೆ. ಪುಟಾಣಿಯ ಕೇಕ್ ತಿಂದಿದ್ದೆ, ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಮತ್ತು ಕೇಕು ಫ್ಲೇವರ್ ತುಂಬ ಚೆನ್ನಾಗಿತ್ತು. ಸುಮ್ಮನೆ ಚಾಕ್ಲೇಟ್ ಫ್ಲೇವರ್ ತಂದಿದ್ದೆ, ತುಂಬ ಚೆನ್ನಾಗಿತ್ತು ಬರ್ಡೇ ಅಂತ. ಅವ್ರಿಗೂ ನನಗಿಷ್ಟ ಆಯಿತು ಕೇಕು ಅಂತ ಹೇಳಿದ್ರು. ಇವಾಗ ನಮ್ಮ ಅತ್ತೆಗೆ ತಿನ್ನಿಸ್ತಾ ಇದ್ದಾರೆ. ಒಂದು ಪುಟಾಣಿ ವಿಡಿಯೋ ಮಾಡಿದ್ದೆ ಅವ್ರ ಬರ್ಡೇಗೆ ಅಂತೇಳಿ, ಸುಮ್ಮನೆ ಚಿಕ್ಕದೊಂದು ವಿಡಿಯೋ ಮಾಡಿದ್ದೆ. ಅದನ್ನು ನೋಡ್ಕೊಂಡು ಬನ್ನಿ, ಹೇಗಿದೆ ಅಂತ ನನಗೆ ಹೇಳಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿದೆ ಅಂತ ಹೇಳಿ. ಇವಾಗ ನಮ್ಮ ಅತ್ತೆನೂ ತಿನ್ನಿಸ್ತಾ ಇದ್ದಾರೆ. ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ, ಇದೇ ಕೇಕು ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ತಂಗಿಯಾಗಿ ಫಿಂಗರ್ ಚಿಪ್ಸ್ ಮಾಡ್ತಾಯಿದ್ಲು. ಈ ರೆಸಿಪಿ ನಾನು ಆಗಲೇ ಶೇರ್ ಮಾಡಿದ್ದೀನಿ, ಯಾರೆಲ್ಲ ನೋಡಿಲ್ಲ ಹೋಗಿ ನನ್ನ ವೀಡಿಯೋನ ಚೆಕ್ಔಟ್ ಮಾಡಿ. ಇದು ತುಂಬ ಟೇಸ್ಟಿಯಾಗಿತ್ತು ಫಿಂಗರ್ ಚಿಪ್ಸ್ ರೆಸಿಪಿ, ನಾನು ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಈಗ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.